Hallelujah. Praise the Lord. End time Full Gospel Revival Harvesters Church ಪಂಪ್ವೆಲ್ ಮಂಗಳೂರು ಅರ್ಪಿಸುವ ಚೈತನ್ಯ ವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಪ್ರಿಯರೇ, ದೇವರ ವಾಕ್ಯವು ಸಜೀವವಾದದ್ದು. ದೇವರ ವಾಕ್ಯವೇ ಸತ್ಯವಾಗಿದೆ. ದೇವರ ವಾಕ್ಯ ಬಂಡೆಯನ್ನು ಒಡೆಯುವ ಚಮಟಿಗೆ ಸಮಾನವಾಗಿದೆ. ದೇವರ ವಾಕ್ಯದಲ್ಲಿ ಜೀವವಿದೆ. ದೇವರ ವಾಕ್ಯವು ಬಿದ್ದ ನಿನ್ನ ಜೀವಿತವನ್ನು ಕಟ್ಟುತ್ತದೆ. ದೇವರ ವಾಕ್ಯವು ನಿನ್ನನ್ನು ಬಲದಿಂದ ಬಲಕ್ಕೆ ನಡೆಸ್ತದೆ. ದೇವರ ವಾಕ್ಯವು ನೀನು ಸೋತು ಹೋದಾಗ ನಿನ್ನನ್ನು ಬಲಪಡಿಸ್ತದೆ. ಆಮೇನ್. ಈ ವಾಕ್ಯವನ್ನು ನೀವು ಕೇಳುತ್ತಿರುವಾಗಲೇ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸುವಾತನು ಆಗಿದ್ದಾನೆ. ಆಮೇನ್. ಪ್ರಿಯರೇ, ಈಗಲೂ ನಾವು ಕರ್ತನನ್ನು ಸ್ತುತಿಸಿ ಆರಾಧಿಸೋಣ. ದೇವರು ಆರಾಧನೆಯ ಮೂಲಕವಾಗಿ ನಿಮ್ಮನ್ನು ಮುಟ್ಟಲಿ, ನಿಮ್ಮನ್ನು ಸಂದರ್ಶಿಸಲಿ. Lift your name, Lord. Hallelujah. You are a wonderful Lord. Thank you, Jesus. You are a King of Kings, Lord. Hallelujah. You are Jehovah Jireh. I praise you, Lord. Thank you. You are a wonderful Lord. Thank you, Jesus. ದೇವರೇ, ನಿನ್ನನ್ನು ಸ್ತುತಿಸ್ತೇನೆ. ನಿನ್ನ ನಾಮ ಸ್ವಾಮಿ ಮಧುರವಾದದ್ದು ಸ್ವಾಮಿ. ನಿನ್ನ ನಾಮ ಸ್ವಾಮಿ ಅದು ಉನ್ನತವಾದದ್ದು. ನಿನ್ನ ನಾಮ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ನಾಮವನ್ನು ಸ್ವಾಮಿ ನಾವು ಹಾಡಿ ಹೊಗಳ್ತೇವೆ ಸ್ವಾಮಿ. ನಿನ್ನ ನಾಮದ ಮೇಲೆ ಕೆತ್ತೇವೆ ದೇವರೇ. ಹಲ್ಲೆಲೂಯಾ. Worship you, worship you. Thank you. ಸಿಹಿಜೇನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ಸಿಹಿ ಜೇನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ದೇವ ಪಾಪಕ್ಕಿಂತ ತಂಪಾಗಿರುವಂಥದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು. ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು. ನಿಮಗೆ ಸಾಟಿ ಇಲ್ಲೊಬ್ಬರು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು. ನಿಮಗೆ ಸಾಟಿ ಇಲ್ಲೊಬ್ಬರು. ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲೂರಿ ನಮಿಸುವೆನು. ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲೂರಿ ನಮಿಸುವೆನು. ಆಕಾಶ
ಆಕಾಶಕ್ಕಿಂತ ವಿಶಾಲವಾದದ್ದು ವಿಶ್ವದಲ್ಲೆಲ್ಲೆಲ್ಲೂ ವ್ಯಾಪಿಸಿರುವುದು ಸರ್ವಕಾಲಗಳು ನಿವಾಸಿಸುವವು ಯೇಸು ನಿನ್ನ ನಾಮವು ಆಕಾಶಕ್ಕಿಂತ ವಿಶಾಲವಾದದ್ದು ಎಲ್ಲೆಲ್ಲೂ ವ್ಯಾಪಿಸಿರುವುದು ಊಹಿಸುವುದಕ್ಕಿಂತಲೂ ಉನ್ನತವಾದದ್ದು ಯೇಸು ನಿನ್ನ ನಾಮವು ಯೇಸು ಸರ್ವಶಕ್ತನು ನೀನು ಮರಣವನ್ನೇ ಜಯಿಸಿದ ವೀರನು ಸರ್ವವನ್ನೇ ಆಳುವ ಯೋಧನು ನಿಮಗೆ ಸಾಟಿ ಇಲ್ಲೊಬ್ಬರು ಯೇಸು ಸರ್ವಶಕ್ತನು ನೀನು ಮರಣವನ್ನೇ ಜಯಿಸಿದ ವೀರನು ಸರ್ವವನ್ನೇ ಆಳುವ ಯೋಧನು ನಿಮಗೆ ಸಾಟಿ ಇಲ್ಲೊಬ್ಬರು ರಕ್ಷಕ ನೀನೇನೆ ನನ್ ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ಮೊಣಕಾಲು ನಂಬಿಸುವೆನು ರಕ್ಷಕ ನೀನೇನೆ ನನ್ ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ಮೊಣಕಾಲು ನಮಿಸುವೆನು ಯೇಸು ಯೇಸು ಸರ್ವಶಕ್ತನು ನೀನು ಮರಣವನ್ನೇ ಜಯಿಸಿದ ವೀರನು ಸರ್ವವನ್ನೇ ಆಳುವ ಯೋಧನು ನಿಮಗೆ ಸಾಟಿ ಇಲ್ಲೊಬ್ಬರು ರಕ್ಷಕ ರಕ್ಷಕ ನೀನೇನೆ ನನ್ ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ನಿಮಗೆ ಸಾಟಿ ಇಲ್ಲೊಬ್ಬರು ರಕ್ಷಕ ನೀನೇನೆ ನನ್ ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ಮೊಣಕಾಲು ನಮಿಸುವೆನು ರಕ್ಷಕ ನೀನೇನೆ ನನ್ ಬಲವು ನೀನೇ ನನ್ನಡಗುವ ಸ್ಥಾನವು ನೀನೇ ನಿಜವಾದ ದೇವರು ಮೊಣಕಾಲು ನಮಿಸುವೆನು ಮೊಣಕಾಲು ನಮಿಸುವೆನು ಮೊಣಕಾಲು ನಮಿಸುವೆನು. ಹಲ್ಲೆಲೂಯಾ. ಕರ್ತನನ್ನು ಸ್ತುತಿಸಿದ್ದೇವೆ, ಕರ್ತನನ್ನು ಆರಾಧಿಸಿದ್ದೇವೆ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಕೀರ್ತನೆ ಪುಸ್ತಕ 138ನೇ ಸಂಧಿ 2ನೇ ವಚನದ ಬಿ ಭಾಗದಿಂದ 3ನೇ ವಚನ ತನಕ ನಾವು ಧ್ಯಾನವನ್ನು ಮಾಡೋಣ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದಿ.
ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದಿ. ಆಮೇನ್. ಪ್ರಿಯರೇ, ದೇವರ ವಾಕ್ಯವು ಶಕ್ತಿಯುಳ್ಳದ್ದು, ದೇವರ ವಾಕ್ಯವು ಸಾಮರ್ಥ್ಯವುಳ್ಳದಾಗಿದೆ. ಇಲ್ಲಿ ಕೀರ್ತನೆಗಾರನು ದಾವೀದನು ಈ ರೀತಿ ಹೇಳ್ತಾನೆ, ನಾನು ನಿನಗೆ ಮೊರೆ ಇಡುವಾಗ ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದಿ. ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯವು ಮಿತಿ ಮೀರಿ ಚಲಿಸುವಂಥದ್ದಾಗಿದೆ. ನೀನು ದೇವರ ವಾಕ್ಯಕ್ಕೆ ಯಾವುದೇ ಎಲ್ಲೆಯನ್ನು ನೀನು ಹಾಕಲಿಕ್ಕಾಗೋದಿಲ್ಲ. ಇಷ್ಟರವರೆಗೂ ಮಾತ್ರ ಎಂಬುದಾಗಿ ನೀನು ಯೋಚನೆ ಮಾಡಲಿಕ್ಕಾಗೋದಿಲ್ಲ. ಒಂದು ವೇಳೆ ನೀವು ಈ ರೀತಿ ಯೋಚಿಸುವುದಾದರೆ ಈ ದಿನ ದೇವರ ವಾಕ್ಯ ನಿಮ್ಮ ಸಂಗಡ ಮಾತನಾಡುವಂಥದ್ದಾಗಿದೆ. ಆಮೇಲೆ ಪ್ರಿಯರೇ, ನಾವು ಉನ್ನತಕ್ಕೆ ಹೋಗಬೇಕಾದ್ರೆ ಕಠಿಣ ಪರಿಸ್ಥಿತಿಯನ್ನು ನಾವು ದಾಟಿ ಬರಬೇಕಾಗ್ತದೆ. ಆಮೇಲೆ ನಾವು ನೋಡ್ತೇವೆ, ಅಂಗಡಿಯಲ್ಲಿ ಹೋಗುವಾಗ ಸಹ ಒಂದು ಷರತ್ತುಗಳನ್ನು ಇಡ್ತಾರೆ. ಒಂದಕ್ಕೆ ಒಂದು ಉಚಿತ ನಾವು ಅದನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಉಚಿತ ಇರುವುದು ಮಾತ್ರ ತೆಗೆದುಕೊಳ್ಳಿಕ್ಕಾಗ್ತದಾ? ಇಲ್ಲ. ಮೊದಲು ಒಂದನ್ನು ತೆಗೆದುಕೊಂಡ ನಂತರವೇ ಆ ಉಚಿತ ಇರುವಂಥದ್ದನ್ನು ನಾವು ತಗೊಳ್ಳಿಕ್ಕಾಗ್ತದೆ. ಷರತ್ತುಗಳು ಅನ್ವಯವಾಗಿರ್ತದೆ. ಅದೇ ರೀತಿ ಪ್ರಿಯರೇ, ನಾವು ಉನ್ನತಕ್ಕೆ ಹೋಗಬೇಕಾದ್ರೆ ಮಿತಿ ಮೀರಿ ನಡೆಯುವ ದೇವರ ಶಕ್ತಿ, ದೇವರ ಸಾಮರ್ಥ್ಯ, ಇಲ್ಲಿ ವಾಕ್ಯದಲ್ಲಿ ಹೇಳಿದ ಹಾಗೆ ಕರ್ತನ ಬಲವನ್ನು ನಾವು ನೋಡಬೇಕಾದ್ರೆ ನಾವು ಮಿತಿ ಮೀರಿ ನಡೆಯುವ ದೇವರ ಶಕ್ತಿಯನ್ನು ಆತುಕೊಳ್ಳಬೇಕಾಗಿರ್ತದೆ. ಆಮೇಲೆ ಹಲ್ಲೆಲೂಯಾ. ಪ್ರಿಯರೇ, ನಾವು ಉನ್ನತಕ್ಕೆ ಹೋಗಬೇಕಾದ್ರೆ ಅನೇಕ ಕಠಿಣ ಪರಿಸ್ಥಿತಿಗಳನ್ನು ನಾವು ದಾಟಬೇಕಾಗ್ತದೆ. ದೇವರು ಅನೇಕ ಕಠಿಣ ಪರಿಸ್ಥಿತಿಗಳನ್ನು ನಮಗೆ ಬರಮಾಡ್ತಾನೆ. ನಾವು ಮಿತಿ ತಲುಪಿದಾಗ ದೇವರು ದೈವಿಕ ಮಾರ್ಗದರ್ಶನದೊಂದಿಗೆ ಬರುವಾತನಾಗಿದ್ದಾನೆ. ಪ್ರಿಯರೇ, ನಮ್ಮನ್ನು ಆತನು ಸೋತು ಹೋಗಲಿಕ್ಕೆ ಬಿಡೋದೇ ಇಲ್ಲ. ಆಮೇಲೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೋಶೆಯ ಮಿತಿ ಅದು ಕೆಂಪು ಸಮುದ್ರ ಆಗಿತ್ತು. ಹಲ್ಲೆಲೂಯಾ. ಮೋಶೆಯ ಮಿತಿ ಕೆಂಪು ಸಮುದ್ರ ಆಗಿತ್ತು. ಆದರೆ ಆತನು ಮಿತಿ ಮೀರಿ ನಡೆಯುವ ದೇವರನ್ನು ಆತುಕೊಂಡಾಗ ನಾವು ನೋಡ್ತೇವೆ, ಐಗುಪ್ತ್ಯದಿಂದ ಹೊರಗೆ ಕರೆದುಕೊಂಡು ಬಂದಂಥ ದೇವರ ಮಕ್ಕಳು ಮೋಶೆಯ ನಾಯಕತ್ವದಲ್ಲಿ ಹೊರಗೆ ಬಂದಾಗ ಪ್ರತಿಯೊಂದು ಸಂಗತಿಗೂ ಮೋಶೆ ಮೇಲೆ ಅವರು ಗುಣಗುಟ್ಟುತ್ತಾ ಇದ್ರು. ಮೋಶೆಯನ್ನು ಆ ಒಂದು ಸಂಗತಿ ಹೇಳಿ ಮೋಶೆಗೆ ಅವರು ಇರಿಟೇಟ್ ಮಾಡ್ತಾ ಇದ್ರು. ಮೋಶೆಗೆ ಅವರು ಕಿರುಕುಳವನ್ನು ಕೊಡ್ತಾ ಇದ್ರು. ಮೋಶೆಗೆ ಅವರು ಅನೇಕ ಮಾತುಗಳಿಂದ ಚುಚ್ಚುತ್ತಾ ಇದ್ರು. ನಾವು ನೋಡ್ತೇವೆ, ನಮ್ಮನ್ನು ಯಾಕೆ ಕರೆದುಕೊಂಡು ಬಂದಿ ಎಂಬುದಾಗಿ ಮೋಶೆಗೆ ಪದೇ ಪದೇ ಅವರು ಮಾತನಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೆವು. ಪ್ರಿಯರೇ, ಅವರು ಮೋಶೆಗೆ ಮಾತನಾಡುವಾಗ ಮೋಶೆ ಹೋಗಿ ದೇವರ ಸಂಗಡ ಮೊರೆಯನ್ನು ಇಡ್ತಾ ಇದ್ದ. ಹಲ್ಲೆಲೂಯಾ. ಮೋಶೆಗೆ ಮಿತಿ ಮೀರಿ ನಡೆಯುವ ದೇವರ ಶಕ್ತಿ ಏನೆಂಬುದಾಗಿ ಮೋಶೆಗೆ ಗೊತ್ತಿತ್ತು. ಅನೇಕ ಪರಿಸ್ಥಿತಿಗಳಲ್ಲಿ ದಾಟಿಸಿ ಕೊನೆಗೆ ಅವರು ಕೆಂಪು ಸಮುದ್ರದ ಬಳಿಗೆ ಬಂದು ನಿಂತಿದ್ದಾರೆ. ಹಲ್ಲೆಲೂಯಾ. ಮೋಶೆಗೆ ಒಂದು ಪರೀಕ್ಷೆ ಇಡಲ್ಪಟ್ಟಂಥ ಸ್ಥಳ ಕೆಂಪು ಸಮುದ್ರ ಆಗಿತ್ತು. ಪ್ರಿಯರೇ, ನಾವು ನೋಡ್ತೇವೆ, ಮುಂದೆ ಕೆಂಪು ಸಮುದ್ರ, ಆ ಕಡೆ ಈ ಕಡೆ ಬೆಟ್ಟ, ಹಿಂದೆ ಫರೋಹನ ಸೈನ್ಯ, ಅದರೊಟ್ಟಿಗೆ 20 ಲಕ್ಷಕ್ಕಿಂತಲೂ ಅಧಿಕವಾಗಿ ಗುಣುಗುಟ್ಟುವಂತಹ ಜನರು. ಆಮೇನ್. ಹಲ್ಲೆಲೂಯಾ. ಮಿತಿ ಮೀರಿ ನಡೆಯುವ ದೇವರನ್ನು ಮೋಶೆ ಗಮನಿಸಿದ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ವಿಮೋಚನಾ ಕಾಂಡ 14ನೇ ಸಂಧಿ 15ರಿಂದ 37ರವರೆಗೆ ನಾವು ಧ್ಯಾನ ಮಾಡುವಾಗ ಯೆಹೋವನು ಮೋಶೆಗೆ ಹೇಳಿದೆನೆಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನಂತೂ ಐಗುಪ್ತ್ಯರ ಹೃದಯಗಳನ್ನು ಕಠಿಣಪಡಿಸುವನಾಗಿರುವುದರಿಂದ ಅವರು ಇದರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನು ಫರೋಹನಲ್ಲಿಯೂ ಅವನ ರಥದಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯೆಹೋವನೆಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು. ಆಮೇನ್. ಇಷ್ಟೊಂದು ಅದ್ಭುತಗಳನ್ನು ನೋಡಿ ಕೆಂಪು ಸಮುದ್ರ ತನಕ ಬಂದಂಥ ಇಸ್ರಾಯೇಲ್ಯರು ದೇವರ ಸಾಮರ್ಥ್ಯದ ಬಗ್ಗೆ, ದೇವರ ಬಲದ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಆಲೋಚನೆಗಳು ಇರಲಿಲ್ಲ ಪ್ರಿಯರೇ. ಆದರೆ ಮಿತಿ ಮೀರಿ ನಡೆಯುವ ದೇವರ ಶಕ್ತಿ ಏನೆಂಬುದಾಗಿ ಮೋಶೆಗೆ ಚೆನ್ನಾಗಿ ಗೊತ್ತಿತ್ತು. ಆಮೇನ್. ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ನೀನು ನನಗೆ ಮೊರೆ ಇಡುವುದೇನು? ನಿನ್ನ ಕೈಯಲ್ಲಿ ಕೋಲಿದೆ, ಅದನ್ನು ಚಾಚು, ನಾನು ಸಮುದ್ರವನ್ನು ಇಬ್ಬಾಗ ಮಾಡಿ ಒಣ ನೆಲವನ್ನಾಗಿ ಮಾಡುತ್ತೇನೆ. ಆಮೇನ್. ನಾವು ನೋಡ್ತೇವೆ ಪ್ರಿಯರೇ, ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಒಣ ನೆಲವನ್ನಾಗಿ ಮಾಡಿ ಆ ಒಣ ನೆಲದಲ್ಲಿ ನಡೆಸಿದರು. ಇವತ್ತು ವಾಕ್ಯವನ್ನು ಕೇಳ್ತಿರುವಂಥ ಪ್ರಿಯ ದೇವ ಮಗುವೆ, ನಿನ್ನ ಮಿತಿ ಎಲ್ಲಿವರೆಗೆ ಇದೆ? ಹಲ್ಲೆಲೂಯಾ. ಎಲ್ಲಿವರೆಗೂ ನೀನು ದೇವರನ್ನು, ಯಾವ ಮಿತಿಯಲ್ಲಿ ನೀನು ದೇವರನ್ನು ಇಟ್ಟಿದ್ದಿ?
ಹಲ್ಲೆಲೂಯಾ. ಮಿತಿ ಮೀರಿ ನಡೆಯುವ ದೇವರ ಶಕ್ತಿಯನ್ನು ಆತುಕೋ. ನಿನ್ನ ಪರಿಸ್ಥಿತಿ ಎಂಥದೇ ಇರಬಹುದು. ಹಲ್ಲೆಲೂಯಾ. ಮೋಶೆಯ ಸುತ್ತಲೂ 4 ಕಡೆಗಳಿಂದಲೂ 4 ರೀತಿಯ ಪರಿಸ್ಥಿತಿಗಳು ಆತನಿಗೆ ಇದೆ. ಇವತ್ತು ನಿನಗೂ ಅಂಥ ಪರಿಸ್ಥಿತಿಗಳು, ಚಕ್ರವ್ಯೂಹದಂಥ ಪರಿಸ್ಥಿತಿಗಳು, ಹೊರಗೆ ಬರಲಿಕ್ಕಾಗದಂಥ ಮಿತಿ ಮೀರಿ ಇರುವ ಪರಿಸ್ಥಿತಿಗಳು ನಿನಗಿರ್ಬೋದು. ಆದರೆ ಅದಕ್ಕಿಂತಲೂ ಮಿತಿ ಮೀರಿ ಕಾರ್ಯವನ್ನು ಮಾಡುವ ದೇವರ ಹಸ್ತವನ್ನು ಆತುಕೋ. ಮೋಶೆ ಆತುಕೊಂಡ ಹಾಗೆ ನಿನ್ನ ಮುಂದೆ ಇರುವ ಕೆಂಪು ಸಮುದ್ರವು ಇಬ್ಬಾಗವಾಗಿ ಒಣನೆಲವಾಗಿ ಸಮಸ್ಯೆಗಳ ಮೇಲೆ ನಿನ್ನನ್ನು ನಡೆಸುವಂತೆ ಮಾಡುವಂಥದ್ದಾಗಿದೆ. ಆಮೇಲೆ 2ನೇ ವ್ಯಕ್ತಿಯನ್ನು ನಾವು ನೋಡೋಣ. ಅಬ್ರಹಾಮನ ಮಿತಿ. ದೇವರು ಅವನಿಗೆ ಹೇಳ್ತಾರೆ, 100 ವರ್ಷದಲ್ಲಿ ಮಗುವನ್ನು ಕೊಟ್ಟ ನಂತರ ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ನಿನ್ನ ಒಬ್ಬನೇ ಮಗನಾಗಿರುವ ಇಸಾಕ, ನೀನು ಪ್ರೀತಿಸ್ತಿರುವ ಇಸಾಕನಿಗೆ ನಾನು ತೋರಿಸುವ ಬೆಟ್ಟದ ಮೇಲೆ ಬಲಿಯನ್ನು ಅರ್ಪಿಸು. ಹಲ್ಲೆಲೂಯಾ. ಅಬ್ರಹಾಮನಿಗೆ ಮಿತಿ ಮೀರಿ ಚಲಿಸುವ ದೇವರ ಶಕ್ತಿ ಬಗ್ಗೆ ಪರಿಜ್ಞಾನವಿತ್ತು. ಯಾಕೆ? ತನ್ನ ದೇಹ ಮೃತ್ಯುಸ್ಥೂಲವಾಗಿರುವಾಗಲೂ, ಕಾರ್ಯ ಮಾಡಲು ಸಾಧ್ಯವಿಲ್ಲದಾಗಲೂ, ಮಕ್ಕಳನ್ನು ಹುಟ್ಟಿಸುವ ಶಕ್ತಿಯನ್ನು ಕಳೆದುಕೊಂಡಾಗಲೂ, ಆತನ ಹೆಂಡತಿ ಸಾರ ಆಕೆಯು ಮಕ್ಕಳನ್ನು ಹುಟ್ಟಿಸುವ ಆ ಬಲವನ್ನೇ ಕಳೆದುಕೊಂಡಾಗಲೂ, ಹಲ್ಲೆಲೂಯಾ, ಆಕೆಯ ಮುಟ್ಟು ನಿಂತಿರುವಾಗಲೂ ನಮಗೆ ಮಗುವನ್ನು ಕೊಟ್ಟಂಥ ದೇವರ ಶಕ್ತಿ ಎಂಥದ್ದೆಂಬುದಾಗಿ ಅಬ್ರಹಾಮನಿಗೆ ಗೊತ್ತಿತ್ತು. ನನ್ನ ದೇವರ ಹಸ್ತ ಮಿತಿ ಮೀರಿ ಕೆಲಸ ಮಾಡುವ ಹಸ್ತ ಎಂಬುದಾಗಿ ಅಬ್ರಹಾಮನು ತಿಳಿದಿದ್ದ. ಅದಕ್ಕೆ ತನ್ನ ಮಗನನ್ನು ಕೊಡಲಿಕ್ಕೆ ಆತನು ಹಿಂಜರಿಲಿಲ್ಲ. ಆತನ ಗಮನ, ಆತನ ನಂಬಿಕೆ ಮಿತಿ ಮೀರಿ ಚಲಿಸುವ ದೇವರ ಶಕ್ತಿ ಮೇಲೆ ಇತ್ತು. ಆತನನ್ನೇ ಆತನು ಸಂಪೂರ್ಣವಾಗಿ ಆತುಕೊಂಡಿದ್ದ. ಪ್ರಿಯರೇ, ನಾವು ನೋಡ್ತೇವೆ ಆದಿಕಾಂಡ 22:8-14 ನಮಗೆ ತಿಳಿದಿರುವ ವಾಕ್ಯ. ನಾವು ಓದಿಕೊಂಡು ಬರುವಾಗ ನಾವು ನೋಡ್ತೇವೆ, ಮಗನು ತಂದೆ ಬೆಟ್ಟ ಹತ್ತುತ್ತಾ ಇದ್ದಾನೆ, ಮಗನು ಕೇಳ್ತಾ ಇದ್ದಾನೆ. ಭಯಂಕರವಾದ ಒಂದು ಪರಿಸ್ಥಿತಿ. ಅಪ್ಪ, ಬೆಂಕಿ ಇದೆ, ಕಟ್ಟಿಗೆ ಇದೆ, ಯಜ್ಞಕ್ಕೆ ಬೇಕಾದ ಕುರಿಯಲ್ಲಿ ದೇವರು ಒದಗಿಸುತ್ತಾನೆ. ಮಿತಿ ಮೀರಿ ಚಲಿಸುವ ದೇವರ ಮೇಲಿರುವ ನಂಬಿಕೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಆತನ ಮಿತಿ ಮೀರಿ ಚಲಿಸುವ ದೇವರ ಮೇಲಿಟ್ಟಿರುವಂಥ ನಂಬಿಕೆ ಆತನಿಗೆ ಯೆಹೋವ ಈರೆಯಾಗಿ ಟಗರನ್ನು ಒದಗಿಸಿ ಕೊಟ್ಟಿತ್ತು. ಹಲ್ಲೆಲೂಯಾ. ಸಾಯಬೇಕಾದ ಸ್ಥಳದಲ್ಲಿ ಮಗನು ಸಾಯದೆ ಆತನು ನಂಬಿದ ದೇವರು ಯಜ್ಞಕ್ಕೆ ಬೇಕಾದ ಟಗರನ್ನು ಆ ಸ್ಥಳದಲ್ಲಿ ಒದಗಿಸುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರಿಯ ದೇವ ಮಗುವೆ, ಇವತ್ತು ನಿನ್ನ ಪರಿಸ್ಥಿತಿ ನಿನ್ನ ತಲೆ ಮೇಲಿಂದ ದಾಟಿ ಹೋಗ್ತಾ ಇದ್ದಿರಬಹುದು. ಏಳಲಿಕ್ಕೆ ಆಗೋದಿಲ್ಲ, ನನಗೆ ಇನ್ನು ಮುಂದೆ ನನ್ನಿಂದ ನಡಿಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈ ವಾಕ್ಯವನ್ನು ನೀನು ಕೇಳ್ತಾ ಇದ್ದಿರಬಹುದು. ಮೋಶೆಯನ್ನು ನಡೆಸಿದ ದೇವರು, ಅಬ್ರಹಾಮನನ್ನು ನಡೆಸಿದ ದೇವರು ಇದು ಕಥೆ ಅಲ್ಲ ಪ್ರಿಯರೇ, ಇದು ಬರೀ ವಾಕ್ಯವಲ್ಲ. ಒಬ್ಬ ಮನುಷ್ಯನು ದೇವರನ್ನು ಆತುಕೊಂಡಾಗ ದೇವರವರ ಜೀವಿತದಲ್ಲಿ ಮಾಡಿದಂಥ ಆ ಮಹಿಮೆಯ ಕಾರ್ಯಗಳು. ಮಿತಿ ಮೀರಿ ಚಲಿಸುವ ದೇವರು, ನಾನು ನೀನು ಆರಾಧಿಸುವ ದೇವರು ಮಿತಿ ಮೀರಿ ಚಲಿಸುವ ದೇವರಾಗಿದ್ದಾನೆ. ನಮ್ಮ ಆಲೋಚನೆಗಳಿಗಿಂತಲೂ ಉನ್ನತವಾದ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಆಮೇನ್. 3ನೇ ವ್ಯಕ್ತಿಯನ್ನು ನಾವು ನೋಡಿಕೊಳ್ಳೋಣ. ಹನ್ನಳ ಜೀವಿತವನ್ನು ನಾವು ನೋಡುವಾಗ ಅವಳಿಗೊಂದು ಕೊರಗು, ಮಕ್ಕಳಿಲ್ಲ, ಪ್ರತಿದಿನ ಚುಚ್ಚುವಂಥ ಸವತಿ. ನೆರೆಕರೆಯವರು, ಸಂಬಂಧದವರು ಯಾವ ಸ್ಥಳಕ್ಕೆ ಹೋಗುವಾಗಿಲ್ಲ, ಆ ಒಂದು ಚುಚ್ಚುವಿಕೆ, ಮಕ್ಕಳಿಲ್ಲ, ಬಂಜೆ ಅನ್ನುವಂಥ ನೋವು ಅವಳಿಗೆ ಪದೇ ಪದೇ ಕಾಡ್ತಾ ಇತ್ತು. ಪ್ರಿಯರೇ, ಹಲ್ಲೆಲೂಯಾ. ಯಾವಾಗ ಮಿತಿ ಮೀರಿ ಚಲಿಸುವ ದೇವರ ಹಸ್ತವನ್ನು ಅವಳು ಆತುಕೊಂಡಳು, ಹನ್ನಳ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಿತು. ಹಲ್ಲೆಲೂಯಾ. ನಾವು ನೋಡ್ತೇವೆ, ಒಂದು ಸಮುವೇಲ 1:27 ನಮಗೆ ಗೊತ್ತಿರುವಂಥ ವಾಕ್ಯ. ಹಲ್ಲೆಲೂಯಾ. ಮಿತಿ ಮೀರಿ ಚಲಿಸುವ ದೇವರ ಸಾನ್ನಿಧ್ಯಕ್ಕೆ ಹೋದ್ಲು. ಯಾವ ಪರಿಸ್ಥಿತಿಗಳನ್ನು ನೋಡಲಿಲ್ಲ. ಅನೇಕ ಸಮಯಗಳ ಕಾಲ ಮಕ್ಕಳಿಲ್ಲ, 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 ನಾನು ಬಂಜೆ ಎಂಬುದಾಗಿ ಅನೇಕರಿಂದ ಗೇಲಿಯನ್ನು, ಅವಮಾನವನ್ನು ಪಡೆದಂಥ ಹನ್ನಳು ಒಂದು ದಿನ ತೀರ್ಮಾನ ಮಾಡ್ತಾಳೆ, ನನಗೊಬ್ಬ ದೇವರಿದ್ದಾನೆ, ನಾನು ಪರಿಸ್ಥಿತಿಗಳನ್ನು ನೋಡುವುದಿಲ್ಲ, ಮಿತಿ ಮೀರಿ ಚಲಿಸುವ ದೇವರ ಹಸ್ತವನ್ನೇ ನಾನು ಆತುಕೊಳ್ಳುತ್ತೇನೆ. ಹಲ್ಲೆಲೂಯಾ. ಪ್ರಿಯ ದೇವ ಮಗುವೆ, ಮೋಶೆ ದೇವರನ್ನು ಆತುಕೊಳ್ಳುವಾಗ ಕೆಂಪು ಸಮುದ್ರ ಇಬ್ಬಾಗವಾಯಿತು. ಅವನ ಜನರು ನಡೆದುಕೊಂಡು ಹೋದರು ಒಣ ನೆಲದಲ್ಲಿ, ಆದರೆ ಫರೋಹನ ಸೈನ್ಯ ಮುಳುಗಿ ಹೋಯಿತು. ಹಲ್ಲೆಲೂಯಾ. ನಿನ್ನ ಹಿಂದೆ ಬರುವಂಥ ಪ್ರತಿಯೊಂದು ಪರಿಸ್ಥಿತಿಗಳು, ಸಮಸ್ಯೆಗಳನ್ನು ದೇವರು ಮುಳುಗಿಸುವ ಹಾಗೆ ಮಾಡ್ತಾನೆ.
ನಿನ್ನನ್ನು ಒಣನೆಲದಲ್ಲಿ ನಡೆಸ್ತಾನೆ. ಎರಡನೆಯ ವ್ಯಕ್ತಿ ಅಬ್ರಹಾಂ. ಹಲ್ಲೆಲೂಯಾ. ತನಗಿರುವಂಥದ್ದನ್ನು ಕೊಡಬೇಕು ಅನ್ನುವಂಥದ್ದಾಗಿ ಬರುವಾಗ, ಹಲ್ಲೆಲೂಯಾ, ಮಿತಿ ಮೀರಿ ನಡೆಯುವ ದೇವರ ಹಸ್ತದ ಮೇಲೆ ನಂಬಿಕೆಯನ್ನಿಟ್ಟ. ನನಗೆ 100 ವರ್ಷದಲ್ಲಿ ಮಗುವನ್ನು ಕೊಟ್ಟ ದೇವರು, ನನ್ನ ಮಗನು ಸತ್ತರೂ ಬದುಕಿಸಲಿಕ್ಕೆ ನನ್ನ ದೇವರಿಗೆ ಶಕ್ತಿ ಇದೆ ಎಂಬುದಾಗಿ ಮಿತಿ ಮೀರಿ ಚಲಿಸುವಂಥ ದೇವರ ಹಸ್ತವನ್ನು ಆತುಕೊಂಡ. ದೇವರ ವಾಕ್ಯ ಹೇಳ್ತದೆ, ಯೆಹೋವ ಈರೆ ಅನ್ನುವ ಹೆಸರು ಅಬ್ರಹಾಮನ ಮೂಲಕವಾಗಿ ಕೊಡಲ್ಪಟ್ಟಿತ್ತು. ಅವನ ಅಗತ್ಯತೆಗಳು ಪೂರೈಸಲ್ಪಟ್ಟಿತ್ತು. ಮೂರನೇದಾಗಿ ನಾವು ನೋಡಿದೆವು ಹನ್ನಳು. ಅವಳಿಗಿರುವ ಅವಮಾನ, ಅವಳಿಗಿರುವ ನಿಂದೆ, ಯಾವಾಗ ಮಿತಿ ಮೀರಿ ಚಲಿಸುವ ದೇವರನ್ನು ಆತುಕೊಂಡ್ಲೋ, ದೇವರವಳ ಅವಮಾನವನ್ನು ತೆಗೆದಾಕಿದ್ರು, ಅವಳ ದುಃಖವನ್ನು ತೆಗೆದಾಕಿದ್ರು, ಅವಳ ಕಣ್ಣೀರನ್ನು ದೇವರು ತೆಗೆದಾಕಿದ್ರು. ಎಂದಿಗೂ ಅವಳು ದುಃಖ ಪಡದಂತೆ, ಕಣ್ಣೀರಿಡದಂತೆ ಅವಳ ಜೀವಿತವನ್ನು ದೇವರು ಬದಲಾಯಿಸಿದ್ರು. ಇವತ್ತು ವಾಕ್ಯವನ್ನು ಕೇಳ್ತಿರುವಂಥ ಪ್ರಿಯ ದೇವ ಸಂತತಿಯೇ, ಪದೇ ಪದೇ ಅನೇಕ ಪರಿಸ್ಥಿತಿಗಳಿಂದ ನೀನು ಅವಮಾನಕ್ಕೆ ಒಳಗಾಗ್ತಾ ಇದೆಯಾ, ಜನರಿಂದ ನಿಂದೆಗೆ ಒಳಗಾಗ್ತಾ ಇದೆಯಾ, ಅನೇಕರು ನಿನ್ನನ್ನು ಕುರಿತು ಗೇಲಿ ಮಾಡ್ತಾ ಇದ್ದಾರಾ, ನೀನು ಯೇಸುವನ್ನು ನಂಬಿ ನಿನಗೆ ಏನಾಯಿತು ಎಂಬುದಾಗಿ ನಿನ್ನನ್ನು ನಿಂದಿಸ್ತಾರಾ, ಯೇಸುವಿನ ಮೇಲೆ ದೃಢವಾದ ನಂಬಿಕೆಯನ್ನು ಇಡು, ಅಲುಗಾಡಬೇಡ. ಮಿತಿ ಮೀರಿ ಚಲಿಸುವ ದೇವರ ಸಾನ್ನಿಧ್ಯಕ್ಕೆ ಬಾ, ಆತನಿಗೆ ಮೊರೆ ಇಡು, ಆತನು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಹನ್ನಳು ಅಷ್ಟಕ್ಕಿಂತ ಮೊದಲು ಜನರ ನಿಂದೆ ಮಾತುಗಳನ್ನು ಕೇಳಿ ಮನೆಗೆ ಬಂದು ಗೋಳಾಡ್ತಾ ಇದ್ಲು, ಅಳ್ತಾ ಇದ್ಲು. ಆಕೆ ಮನೆ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ, ಯಾಕಂದರೆ ಜನರು ನನ್ನನ್ನು ಅವಮಾನಿಸ್ತಾರೆ. ಆದರೆ ಯಾವಾಗ ಮಿತಿ ಮೀರಿ ಚಲಿಸುವ ದೇವರ ಹಸ್ತವನ್ನು ಆತುಕೊಳ್ಳೋ, ದೇವರ ಸಾನ್ನಿಧ್ಯಕ್ಕೆ ಹೋದ್ಲೋ, ಅವಳ ಪರಿಸ್ಥಿತಿಗಳು ಬದಲಾಯಿತು. ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರಿಯ ದೇವ ಮಗುವೆ, ನೀನು ಅನೇಕ ಅವಮಾನ, ಅನೇಕವಾದ ಗೇಲಿಯಿಂದ, ಅನೇಕ ಜನರಿಂದ ನೀನು ನಿಂದೆಗೆ, ಅಪಹಾಸ್ಯಕ್ಕೆ ಒಳಗಾಗ್ತಾ ಇದೆಯಾ, ಧೈರ್ಯವಾಗು. ಮಿತಿ ಮೀರಿ ಚಲಿಸುವ ದೇವ ಸಾನ್ನಿಧ್ಯದ ಕಡೆಗೆ ಬಾ. ಯೇಸು ನಿನ್ನ ಎಲ್ಲದಕ್ಕೂ ಉತ್ತರವಾಗಿದ್ದಾನೆ. ನಿನ್ನ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾನೆ. ನೀನು ಮೊರೆ ಇಡುವಾಗ ಉತ್ತರವನ್ನು ಕೊಡುವ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಹನ್ನಳು ಮತ್ತೆ ಎಂದಿಗೂ ಕಣ್ಣೀರಿಟ್ಟಿಲ್ಲ ಅಂತೆ, ಎಂದಿಗೂ ನೋವಿಗೆ ಒಳಗಾಗಲಿಲ್ಲ ಅಂತೆ. ಆಕೆಯ ಪರಿಸ್ಥಿತಿಯನ್ನು ದೇವರು ಬದಲಾಯಿಸಿದ್ರು. ಆಮೇನ್. ಮಿತಿ ಮೀರಿ ನಡೆಯುವ ದೇವರು. ಹಲ್ಲೆಲೂಯಾ. ನಾಲ್ಕನೆಯದಾಗಿ ನಾವು ನೋಡೋಣ ಪ್ರಿಯರೇ, ಚಾರೆಪ್ತ ವಿಧವೆ. ದೇವರು ಎಲಿಯನಿಗೆ ಹೇಳ್ತಾರೆ, ನೀನು ಹೋಗು ಚಾರೆಪ್ತದ ಒಂದು ವಿಧವೆಯ ಬಳಿ, ನಿನಗೆ ಬೇಕಾದ ರೊಟ್ಟಿ ಮಾಡಿಕೊಡ್ಲಿಕ್ಕೆ ನಾನು ಎಲ್ಲವನ್ನು ಸಿದ್ಧ ಮಾಡಿದ್ದೇನೆ. ಎಲಿಯನ ಹತ್ರ ದೇವರು ಮಾತನಾಡ್ತಾರೆ. ಎಲಿಯನು ಚಾರೆಪ್ತೆಗೆ ಬರುವಾಗ ಆ ವಿಧವೆಯನ್ನು ಎಲಿಯನು ಸಂಧಿಸ್ತಾನೆ. ನಮಗೆ ಗೊತ್ತಿರುವಂಥ ವಿಷಯ. 1 ಅರಸುಗಳು 17, 10-16 ನಾವು ಓದುವಾಗ ನಮಗೆ ಗೊತ್ತಾಗ್ತದೆ. ಪ್ರಿಯರೇ, ನೀವು ಧ್ಯಾನ ಮಾಡ್ರಿ. ಇಲ್ಲಿ ನಾವು ನೋಡ್ತೇವೆ, ಚಾರೆಪ್ತೆ ವಿಧವೆ ಹತ್ರ ಬರುವಾಗ ಎಲಿಯನು ಹೇಳ್ತಾನೆ, ನನಗೆ ರೊಟ್ಟಿ ಮಾಡಿಕೊಡು. ಆ ವಿಧವೆ ಏನು ಹೇಳ್ತಾಳೆ, ನನ್ನ ಕೈಯಲ್ಲಿ 1 ಹಿಡಿ ಹಿಟ್ಟು, 1 ಮೊಗೆ ಎಣ್ಣೆ, ಅದು ಇವತ್ತಿಗೆ ತಕ್ಕ ಮಾತ್ರ ಇದೆ ನನ್ನ ಹತ್ರ. ಇವತ್ತು ನಾನು ಅದನ್ನು ನಿನಗೆ ಮಾಡಿಕೊಟ್ರೆ ನಾನು ಇವತ್ತು ಬದುಕಿ ನಾಳೆ ಖಂಡಿತ ಸಾಯ್ತೇನೆ. ಯಾಕಂದರೆ ನಾಳೆ ನನಗೆ ರೊಟ್ಟಿ ಮಾಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ಆದರೆ ನಾನು ಇವತ್ತು ತಿಂದು ನಾನು ನನ್ನ ಮಗನು ಬದುಕಬಹುದು. ಇದನ್ನು ನಿನಗೆ ಮಾಡಿಕೊಟ್ರೆ ನಾನು ಇವತ್ತೇ ಸಾಯ್ತೇನೆ ಎಂಬುದಾಗಿ ಅವಳು ಎಲಿಯನ ಬಳಿ ಮಾತನಾಡ್ತಾಳೆ. ಎಲಿಯನು ಹೇಳ್ತಾನೆ, ನೀನು ರೊಟ್ಟಿ ಮಾಡುವುದರಲ್ಲಿ 1 ಸಣ್ಣ ತುಂಡು ರೊಟ್ಟಿಯನ್ನು ನನಗೆ ಮಾಡಿಕೊಡು. ಅವಳು ಎಲಿಯನ ಮಾತಿಗೆ ವಿಧೇಯಳಾಗ್ತಾಳೆ. ದೇವರ ವಾಕ್ಯ ಹೇಳ್ತದೆ, ಚಾರೆಪ್ತ್ಯ ಸ್ತ್ರೀಯ ಪರಿಸ್ಥಿತಿಯನ್ನೇ ದೇವರು ಬದಲಾಯಿಸಿದ್ರು. ಕೊರತೆಗಳನ್ನೆಲ್ಲ ತೆಗೆದಾಕಿದ್ರು. ಅವಳಿಗೆ ಬೇಕಾದ ಎಲ್ಲ ಕೊರತೆಗೆ, ಅಗತ್ಯಗಳಿಗೆ ಬೇಕಾದ ಎಲ್ಲವನ್ನು ದೇವರು ಒದಗಿಸಿಕೊಟ್ರು. ಮಿತಿ ಮೀರಿ ನಡೆಯುವ ದೇವರು. ಪ್ರಿಯ ದೇವ ಮಗುವೆ, ದೇವರ ವಾಕ್ಯ ಹೇಳ್ತದೆ, ಬರಗಾಲವು ಮುಗಿಯುವವರೆಗೂ ಚಾರೆಪ್ತ್ಯ ವಿಧವೆಯ ಹಿಟ್ಟು, ಎಣ್ಣೆ ಖಾಲಿಯಾಗಲಿಲ್ಲ. ಇಡೀ ಊರು ಬರಗಾಲ. ಆದರೆ ದೇವರ ವಾಕ್ಯ ಹೇಳ್ತದೆ, 3.5 ವರ್ಷ ಎಲಿಯನು ಹೇಳಿದಂತೆ ಮಳೆ ಬರದಾಗ 1 ಬೆಳೆ ಕೂಡ ಬೆಳೆಯದೆ ಯಾರಿಗೂ ಇಡೀ ದೇಶಕ್ಕೆ ಆಹಾರವಿಲ್ಲ. ಆದರೆ ಚಾರೆಪ್ತೆಯ ವಿಧವೆ ಮಾತ್ರ, ಆಕೆಯು ಹೊಟ್ಟೆ ತುಂಬ ಊಟ ಮಾಡಿ ತಾನು ತನ್ನ ಮಗನು ಬದುಕುವಂತೆ ಅವಳ ಜೀವಿತವನ್ನು ಬದಲಾಯಿಸಿದ್ರು. ಮಿತಿ ಮೀರಿ ನಡೆಯುವ ದೇವರು. ಹಲ್ಲೆಲೂಯಾ. ಪ್ರಿಯ ದೇವ ಮಗುವೆ,
ಇವತ್ತು ನಿನ್ನ ಮನೆಯಲ್ಲಿ ಅನೇಕ ಸಾಲ, ಊಟಕ್ಕೆ ಕೂಡ ನಿನಗೆ ಕೊರತೆ ಇದ್ದಿರಬಹುದು. ಮಿತಿ ಮೀರಿ ಚಲಿಸುವ ದೇವರ ಹಸ್ತವನ್ನು ಆತುಕೋ. ಚಾರಪ್ತ ವಿಧವೆ ಎಲಿಯನ ಮಾತಿಗೆ ವಿಧೇಯಳಾದ ಹಾಗೆ ದೇವರ ಶಬ್ದಕ್ಕೆ ಈ ದಿನ ಕಿವಿಗೊಡು. ನಿನ್ನ ಮನೆಯ ಪರಿಸ್ಥಿತಿಯನ್ನು, ನಿನ್ನ ಮನೆಯ ಕಿಚನ್ ಅನ್ನು ದೇವರು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಯಾವತ್ತೂ ನೀನು ಕೊರತೆ ಇಲ್ಲದಂತೆ, ನೀನು ತಿಂದು ಇತರರಿಗೆ ಕೊಡುವಂತೆ ನಿನ್ನ ಮನೆಯನ್ನು ದೇವರು ಆಶೀರ್ವದಿಸಲಿಕ್ಕಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನೀನು ಅನೇಕರಿಗೆ ಕೊಡುತ್ತಿ ಹೊರತು ಸಾಲಗಾರಳು ಆಗುವುದಿಲ್ಲ. ಈ ಮಾತನ್ನು ನಂಬು. ಮಿತಿ ಮೀರಿ ಚಲಿಸುವ ದೇವರನ್ನು ಆತುಕೋ. ದೇವರು ಜೀವಿತದಲ್ಲಿ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಮಾತು ಪ್ರಿಯರೇ, ಲಾಜರನ ಮಿತಿ, ಮರಣ, ಡೆತ್ ಲಾಜರನ ಮಿತಿಯಾಗಿತ್ತು. ಆದರೆ ಯೇಸು ಲಾಜರನನ್ನು ಮರಣದಿಂದ ಎಬ್ಬಿಸಿದ. ನಾವು ನೋಡ್ತೇವೆ ಯೋಹಾನ ಸುವಾರ್ತೆ 11:43-44 ಓದುವಾಗ. ಹಲ್ಲೆಲೂಯಾ. ಮರಣ ಲಾಜರನ ಮಿತಿಯಾಗಿತ್ತು. ಅವನ 2 ಸಿಸ್ಟರ್ಸ್ಗಳು ಹೇಳ್ತಾರೆ ಆತನಿಗೆ, ಏನು ಮಾರ್ತಾ ಮರಿಯಳು ಹೇಳ್ತಾ ಇದ್ದಾರೆ, ಆತನು ಸತ್ತಾಗಿದೆ, 4 ದಿನ ಆಗಿದೆ, ಅದು ವಾಸನೆ ಬರ್ತಾ ಇದೆ, ಆತನಿನ್ನು ಏಳಲು ಸಾಧ್ಯವಿಲ್ಲ. ಇದು ಅವರ ಮಿತಿಯಾಗಿತ್ತು. ಆದರೆ ಆತನನ್ನು ಜೀವದಿಂದ ಎಬ್ಬಿಸುವಂಥದ್ದು ದೇವರ ಮಿತಿ ಮೀರುವ ಶಕ್ತಿಯಾಗಿತ್ತು. ಪ್ರಿಯರೇ, ಲಾಜರನ್ನು ದೇವರು ಆ ಮರಣದಿಂದ ಎಬ್ಬಿಸಿದ್ರು. ಇವತ್ತು ಈ ವಾಕ್ಯವನ್ನು ಕೇಳ್ತಿರುವಂಥ ಪ್ರಿಯ ದೇವ ಮಗುವೆ, ಮರಣದ ಹಾಸಿಗೆಯಲ್ಲಿ ಮಲಗಿದ್ದೀಯಾ? ಅನೇಕ ರೋಗದಿಂದ ನೀನು ಪದೇ ಪದೇ ಬಾಧೆ ಪಡ್ತಾ ಇದೆಯಾ? ವೈದ್ಯರುಗಳಿಗೆ ನೀನು ಹಣ ಖರ್ಚು ಮಾಡಿ ಸೋತು ಹೋಗಿದ್ಯಾ? ವೈದ್ಯರುಗಳಿಂದ ಆಗುವುದಿಲ್ಲ ಅನ್ನುವಂಥ ರಿಪೋರ್ಟನ್ನು ಕೈಯಲ್ಲಿ ಇಟ್ಟುಕೊಂಡಿದ್ಯಾ? ಮಿತಿ ಮೀರಿ ಚಲಿಸುವ ದೇವರನ್ನು ಆತುಕೋ. ಮರಣದಿಂದ ಎಬ್ಬಿಸಿದ ದೇವರು ಶಕ್ತಿ ಇನ್ನು ಕುಂದಿ ಹೋಗಲಿಲ್ಲ, ಆತನ ಪ್ರಭಾವವು ಇನ್ನೂ ಕುಂದಿ ಹೋಗಲಿಲ್ಲ, ಆತನ ಪುನರುತ್ಥಾನ ಶಕ್ತಿಯು ಇನ್ನೂ ಬದಲಾಗಲಿಲ್ಲ. ಮಿತಿ ಮೀರಿ ಚಲಿಸುವ ಯೇಸುವಿನ ಮೇಲೆ ಆತುಕೋ. ನಿನ್ನನ್ನು ಈಗಲೇ ಆ ಮರಣದ ಪರಿಸ್ಥಿತಿಯಿಂದ, ಆ ಅಸ್ವಸ್ಥತೆಯಿಂದ ದೇವರು ಎಬ್ಬಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಮಿತಿ ಮೀರಿ ಚಲಿಸುವ ದೇವರು. ಪ್ರಿಯ ದೇವ ಮಗುವೆ, ಅನೇಕ ಭಕ್ತರ ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟು ನಮ್ಮ ದೇವರು ಎಷ್ಟು ಶಕ್ತಿ ಉಳ್ಳವನಾಗಿದ್ದಾನೋ ಅನ್ನುವಂಥದ್ದನ್ನು ವಾಕ್ಯದ ಮೂಲಕವಾಗಿ ನಾವು ಕಲಿತುಕೊಂಡಿದ್ದೇವೆ. ಅದು ನಿನ್ನ ರೋಗವಾಗಿರ್ಬೋದು, ಅದು ನಿನ್ನ ಸಾಲವಾಗಿರ್ಬೋದು, ಅದು ನಿನ್ನ ಮನೆಯ ಪರಿಸ್ಥಿತಿಗಳಾಗಿರಬಹುದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನಿನ್ನ ತಲೆ ಮೇಲಿಂದ ದಾಟಿ ಹೋಗುವಂಥ ನಿನ್ನ ಪರಿಸ್ಥಿತಿಗಳಾಗಿರಬಹುದು. ನಿನಗೊಬ್ಬ ದೇವರಿದ್ದಾನೆ. ದೇವರ ವಾಕ್ಯದಲ್ಲಿ ದಾವೀದನು ಹೇಳಿದ ಹಾಗೆ, ನನ್ನ ಕರ್ತನ ಬಲವನ್ನು ಆತುಕೊಂಡು, ನನ್ನ ಕರ್ತನ ಸಾಮರ್ಥ್ಯ ಏನೆಂಬುದಾಗಿ ನಾನು ತಿಳಿದುಕೊಂಡು ನಾನು ಯಾವಾಗಲೂ ಧೈರ್ಯವುಳ್ಳವನಾಗಿದ್ದೇನೆ ಎಂಬುದಾಗಿ 138ನೇ ಕೀರ್ತನೆ 3ನೇ ವಚನದಲ್ಲಿ ಆತನು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಆಮೇನ್. ದೇವರ ವಾಕ್ಯ ಹೇಳ್ತದ್ದು, ಪೌಲನು ಹೇಳ್ತಾ ಇದ್ದಾನೆ, ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಆತನ ಕೃಪೆ ಒಂದೇ ನಮ್ಮ ಜೀವಿತಕ್ಕೆ ಸಾಕು. ಚೈತನ್ಯ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರಿಯ ದೇವ ಮಕ್ಕಳೇ, ಈ ವಾಕ್ಯದ ಮೂಲಕವಾಗಿ ನೀವೆಲ್ಲರೂ ಆಶೀರ್ವಾದವನ್ನು ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.